ಮತ್ತೆ ಇನ್ನೇನು ಟಿಫಿನ್ ಅಂದ ಸ್ಕೂಲ್ ಸುಟ್ಟಿಗೆ ಮತ್ತೆ ಟಿಫಿನ್ ಬೇಡ ವ್ಯಾನ್ ನಂಬರ್ ಹಚ್ಚಿ ಬಂದೇವೀಗ. ಇವತ್ತೇನು ಬೇಗ ಗೊತ್ತಿಲ್ಲ, ಜಲ್ದಿ ಬಂದೈತಿ. ಹಾಯ್ ವಾಟ್ಸಪ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗಿದ್ದೀರಿ? ಸೊ ಇವತ್ತು ಇದು ಫಸ್ಟ್ ಟೈಮ್ ನಾವು ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಆ್ಯಂಡ್ ಥಾರ್ನು ನಾನು ತೋರಿಸಿಲ್ಲ, ಇದು ಫಸ್ಟ್ ಟೈಮ್ ತೋರ್ಸತ್ತೀನಿ. ನಾನು ಪನ್ನು ಆ್ಯಂಡ್ ಇಲ್ಲಿ ಪನ್ನುಗಳು ಪಾಪ ಡ್ರೈವ್ ಮಾಡತ್ತಾರ. ಹಲೋ ಹಾಯ್ ನಮಸ್ಕಾರ. ಸೊ ಬರೀ ಇವತ್ತಿನ ವ್ಲಾಗ್ ನಮ್ಮ ಥಾರೊಳಗೆ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ಡೇ ನಮ್ದು ಹೆಂಗಿರ್ತೈತಿ ಏನಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಈಗ ನಾವು ಮಿರಜ್ ಕೊಂಡಿದ್ದೀವಿ ಹಾಸ್ಪಿಟಲ್ ತೋರ್ಸಕ. ಆ್ಯಂಡ್ ಸ್ವಲ್ಪ ಶಾಪಿಂಗ್ನು ಮಾಡೋರ್ದೇವು, ಡಿಮಾರ್ಟ್ಗೆಲ್ಲ ಹೋಗೋರ್ದೇವು. ಸೊ ನೋಡೋಣ ಏನಾಗ್ತೈತಿ ಅಂತ. ಬರೀ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಪನ್ನುಗಂತೂ ಹಾಲಿಡೇ ಬಿದ್ದೈತಿ. ಇವತ್ತು ಸ್ಕೂಲ್ ಇದ್ರೂ ತೆಗಿಸಿ ಬಂದಾಳಕ್ಕಿಂದ. ಇವತ್ತು ಲಾಸ್ಟ್ ಡೇ ಸ್ಕೂಲ್ ಇತ್ತು. ಆ್ಯಂಡ್ ಇಲ್ಲಿ ಸೋಮಶೇಖರ್ ಅವರು ಡ್ರೈವ್ ಮಾಡತ್ತಾರ ಥಾರ. ಸೊ ಈಗ ನಿಂತೇವಿ ಇಲ್ಲಿ ಡೀಸೆಲ್ ಹಾಕೋಕ. ನಾನು ಇನ್ನೊಂದು ವಿಷಯ ಹೇಳಕ್ ಮರ್ತೀನಿ. ಅದೇನಂದ್ರೆ ನಂದೀಗ ಪ್ರೆಗ್ನೆನ್ಸಿ 5th ಮಂತ್ ಸ್ಟಾರ್ಟ್ ಆಗೈತಿ. ಆ್ಯಂಡ್ ಇವತ್ತು ಚೆಕಪ್ ಐತಿ, ಸೋನೋಗ್ರಫಿ ಐತಿ. ನೀ ಏನ್ ಹಂಗೆ ನೋಡಕ್ರಿ? ಹಾಯ್ ಮಾಡಲಿ. ಆ್ಯಂಡ್ ಈಗ ನಮ್ಮ ಪಾಪು ಬಂದ್ಮೇಲೆ ನಾವು ಪನ್ನುಗೆ ಯಾರು ಮಯ ಮಾಡಂಗಿಲ್ಲ ಈಗ ಮನೆಯವ್ರು ಹೇಳಿದಾರೆ ಈಗೆಲ್ಲ ನನಗೆ. ನಾವಂತೂ ಥಾರ್ ಒಳಗೆ ಕೂತ ಇಲ್ಲೇ ರೆಸ್ಟ್ ಮಾಡತ್ತೀವಿ. ಆ್ಯಂಡ್ ಅವ್ರಿಗೆ ನಂಬರ್ ಹಚ್ಚಕ್ಕೆ ಕಳ್ಸೇವಿ. ಸೊ ಈಗ ನಾವು ಮಿರಜ್ ರೀಚ್ ಆಗೇವಿ. ಮಿರಜ್ ನಮ್ಮ ಊರಿಂದ 30 ಕಿಲೋಮೀಟ್ರ್ ಐತಿ. ಬಟ್ ಇದು ಮಹಾರಾಷ್ಟ್ರ, ನಾವು ಇರೋದು ಕರ್ನಾಟಕ ಬಾರ್ಡ್ರಿಯಲ್ಲಿ ಇದೇವಲ್ಲ ನಾವು. ಅದಕ್ಕೆ ಸೊ ಇದು ಬಿಟ್ಟು ನಮಗೆ ಬೇರೆ ಏನೋ ಆಪ್ಷನ್ ಇಲ್ಲ. ಸೊ ಇನ್ನು ನಂಬರ್ ತೆಗಿಬೇಕು. ಈ ಹಾಸ್ಪಿಟಲ್ದು ಒಂದು ಹೊಲಸಂದ್ರೆ ನಂಗೆ ಒಟ್ಟೆ ಇಷ್ಟ ಆಗಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ 9 o'clock ಆಗೈತಿ, ಈಗ ನಂಬರ್ ಹಚ್ಚಿದ್ರೆ ಒಂದು 4 o'clock ಎಲ್ಲ ನಂಬರ್ ಬರ್ಬೋದು ನಮ್ದು. ಹೀಗಾಗಿ ಭಾಳ ಬೇಸರ ಆಗ್ತೈತಿ ನಮಗಂತೂ ಇಲ್ಲಿ ಕುಂತ. ನೋಡೋಣ ಈಗ ನಂಬರ್ ಪ್ರತಿ ಸಲ ನಾವು ನಂಬರ್ ಹಚ್ಚಿ ಎಲ್ಲರ ಸುತ್ತಾಡಕ್ ಹೋಗ್ಬಿಡ್ತೇವಿ. ಅಂಡ್ ಈಗ ನಂಬರ್ ಹಚ್ಚಕ್ ಹೋಗ್ಯಾರು, ಎಷ್ಟಕ್ ಬರ್ತೈತಿ ಅಂತ ನೋಡೋಣ. ಅಂಡ್ ಅವಾಗ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು ವಿಷಯ ಏನೋ ಹೇಳಕ್ಕಿದ್ದಿ, ನಮ್ಮ ಪನ್ನು ಅಂತೂ ನಡುಕ್ ಮಾತಾಡಿ ಅದನ್ನೆಲ್ಲ ಮರ್ಸಿ ಬಿಡ್ತಾಳಿಕ್ಕಿ. ಏನ್ ಹೇಳಕತ್ತಿದ್ದಿ? ಈಗೂ ನಂಗೆ ನೆನಪು ಬರವತ್ತು. ನೆನಪು ಬಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡೋದಿಲ್ಲ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಮತ್ತು ಕಾಮೆಂಟ್ ಮಾಡ್ರಿ ನಮ್ಮ ಲಾಗ್ ಹೆಂಗೆ ಅನ್ಸತ್ತವ ಅಂತೇಳಿ. ನಂಬರ್ ಹಚ್ಚಿ ಬಂದೇವೀಗ. ಇವತ್ತೇನು ಬೇಗ ಗೊತ್ತಿಲ್ಲ, ಜಲ್ದಿ ಬಂದೈತಿ. ಹತ್ತು ಜಲ್ದಿ ಹತ್ತು. ನೀ ಹೋತೇನ? ಸೊ ಈಗ ನಂಬರ್ ಎಲ್ಲ ಹಚ್ಚಿ ಬಂದೇವಿ. ಎಷ್ಟನೇ ನಂಬರ್ ಐತ್ರಿ? 35 ನಂಬರ್. ಇವತ್ತ ಜಲ್ದಿ ಬಂದೈತಿಲ್ಲ ನಂಬರ್ ನಮ್ದು. ಅಂದ್ರೂ ಪ್ರತಿ ಸಲ ಭಾಳ ಲೇಟ್ ಆಗ್ತೈತಿ. ಇನ್ನ ಟೈಮ್ ಐತಿ 12 ಗಂಟೆಗೆ ಬರೋದೈತಿ ನಮ್ದು ನಂಬರ. ಅಸ್ತಕ ನಾವು ಡಿಮಾರ್ಟ್ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಗೋದೈತಿ. ಅದನ್ನೆಲ್ಲ ತಗೊಂಡ ಆಮೇಲೆ ತೋರ್ಸಕ್ ಬರ್ತೀವಿ. ಏನ್ ತಗೋದ? ಅಲ್ಲಿದ ಐಸ್ ಕ್ರೀಮ್ ಚಾಕ್ಲೇಟ್ ತಿನ್ನ. ಅಲ್ಲಿ ತೋರಿಸಿ ನಾವು ಮೊಲದ ಗತ್ಲೆ ಬಂದು. ಪನ್ನು ಇನ್ನ ಓಪನ್ ಆಗಿಲ್ಲ ಅದು ಅನ್ಸೋ ಮಟ್ಟಿಗೆ. ಯಾನ್ ಶಾಪಿಂಗ್ ಮಾಡ್ಕೋದಿ ಪನ್ನು? ಯಾನ ತಗೊಂಡಿಲ್ಲ, ಹಂಗ ಎಂಟಿ ಐತಿ ಎಲ್ಲ ಹಂಗ ತಿರ್ಗಾಡತಿ. ಹಾ ನೀ ಯಾನ್ ತೋಕಿದಿ?
ಈ ಕಡೆ ಸರಿ ಜರ ನೀ ಏನ್ ತೊಗೊಳಕಿದ್ಯಾ ಚಾಕ್ಲೇಟ್ ಏನ್ ತೊಗೊದಿ ಫ್ಲೋರ್ ಕ್ಲೀನರ್ ತಗೋದು ನೋಡಿ ಇಂತಾವ್ ತಗೋರ ಇದೇ ಚಲೋ ಇದಿಲ್ಲಿದ ಉಚ್ತೈತಿ ಜಲ್ದಿ ಟೈಟ್ ಇದಿಂದ ಯಾವ ಟೈಪ್ ಇಲ್ರಿ ಅದು ಉತ್ಸವ ಈ ಟೈಪ್ ಇರ್ಬೇಕು ಈ ಟೈಪ್ ತಗೋಬೇಕು ಇದು ಲೂಸ್ ಹಂಗೆ ಆಗಿ ಐತ್ಲೆ. ಇದೆಲ್ಲ ಹಂಗಿತ್ತು ಅದು ಮ್ಯಾಗಿನ ಲಾಕ್ ಬೇರೆ ಐತಿ ಇದಕ್ಕೆ ಇದ ಕಲರ್ ಚಂದ ಐತಿ ತಗೋರಿ ತಗೋಕಿದ ಕಲರ್ಸ್ ಬಂದೈತಿ ಅನ್ನ ಹೆಂಗ್ ಕಲರ್ ಇಟ್ಬಿಟ್ಟಿದಾರ ಹೋಲಿ ಇದ್ ತಗೋಪನು ಇದ್ ತಗೋ ಹಾನ್ರಿ ಎಲ್ಲ ಕಲರ್ ಐತಿ ಇದ್ರಾಗ ಬಿ ಇದಾವ ಅದ್ರಾಗ ಡಾರ್ಕ್ ಇದಾವ ಅದ ತಗೋ ಇದ್ರಾಗ ಎರಡು ಕಲರ್ ಮೂರು ಇದಾವ ನಮ್ಮ ಪನ್ನೊಂದು ಡಿ ಮಾಡ್ದಾಗ ಫೇವ್ರೇಟ್ ಪ್ಲೇಸ್ ನೋಡ್ರಿ ಬರೀ ಆಟನ್ಕಿ ಹುಡ್ಕ್ಯಾಡೋದ ಚೆರಿನ ಹೆಸರು ಹೇಳಿ ನೀನ ತಗೊಂಡ್ ಬಿಡ್ತೇನಿಲ್ಲ ಚಂದ ಐತಿ ನೋಡ್ಪಿಲ್ಲ ಅದು ಕ್ಯೂಟ್ ಐತಿ ಪುನಃ ಏನ್ ಬೇಕೈತಿ ನಿಂಗೆ ಸ್ಕೂಲ್ ಆಫ್ ಐತಿ ಮತ್ತೆ ಇನ್ನೇನು ಟಿಫಿನ್ ಅಂದ ಸ್ಕೂಲ್ ಸುಟಿ ಬಿ ಮತ್ತೇನು ಈಗ ಟಿಫಿನ್ ಇಂಥವು ಟಿಫಿನ್ ಬೇಕಿಲ್ಲ ಬೇಡ ವ್ಯಾನ್ ಟಿಫಿನ್ ಬ್ಯಾಗ್ದಾಗ ಹಿಡ್ಸೋಲ್ಕರೆ ಕೇಳಿಸ್ತಾವ ನಾನು ಹೊಸಾದ್ರಿಂದ 50 rupees ಇಲ್ಲಿ ತೋರಿಸ್ತಾನೆ ಆಕಿಗೆ ಅದ ಬೇಕು ಪ್ಲಾಸ್ಟಿಕ್ ನೀವು ಒಟ್ಟ ತಗೊಳ್ಪನು ಪ್ಲಾಸ್ಟಿಕ್ ಅಲ್ರಿ ಒಳಗ್ ಸ್ಟೀಲ್ ಅದು 3 ಬೇಕಾಗಿತ್ತು ನಿಂಗೆ ಸ್ಟೀಲ್ ಐತಿರ್ಲಿಕ್ಕೆ ನಿಮ್ಮ ಫ್ರೆಂಡ್ಸ್ ಯಾರು ತರ್ತಾರೆ ನಿಂತ ಯಾರು ಸ್ಪೂನ್ ಇಲ್ಲ ಯಾರು ತಂದ್ರಿ ಈಗ ಸಾಮಾನು ಬಿಟ್ರು ಬಾಲ್ ತಗೊಂಡು ಈಗ ನಮ್ಮ ಮಮ್ಮಿ ಡಿಮಾರ್ಟ್ಗೆ ಬಂದಾಳ ನೋಡ್ರಿ ಚೆರಿಗೆ ಡ್ರೆಸ್ ತಗೋಕ ತಗೊಂಡು ಇದು ತಗೋನಲ್ಲ ಅದ್ರ ಬಾಲ್ ಬಿ ಹೊರಗೆ ಬರ್ತಿತ್ತಿಲ್ಲ ಹಾ ಸಾವಕಾಶ ಬಾ ಡಿಮಾರ್ಟ್ ಶಾಪಿಂಗ್ ಐತೀಗ ಒಂದು 4 ಸಾಮಾನು ತರಕ್ ಬಂದಿದ್ದು ಫುಲ್ ಟ್ರೈಲಿನ ತುಂಬೈತಿ ನೋಡ್ರಿ ಬನ್ನು ಇಲ್ಲೇ ಐತಿ ನಮ್ಮ ಥಾರ ಎಲ್ಲಿ ಆದ್ರ ಬಿ ಚಾಕ್ಲೇಟ್ ಐಸ್ ಕ್ರೀಮ್ ಕೇಕ ಸೊ ಡಿಮಾರ್ಟ್ ಶಾಪಿಂಗ್ ಎಲ್ಲ ಮುಗೀತೀಗ ನಾವು ಒಳಗೆ ಹೋಗಿ ಮಾರ್ಕೆಟ್ ನಾವು 4 ಸಾಮಾನು ತರಕ್ ಹೋಗಿದ್ದು ಫುಲ್ ಟ್ರೈಲಿನ ತುಂಬಿಟ್ಟು ಒಂದು ಸಾಮಾನು ತರಕ್ ಬಂದ್ರೆ 4 ತರ್ತೇವೆ ಡಿಮಾರ್ಟ್ ಬಂದ್ರೆ ಹಿಂಗಾಗ್ತೈತಿ ಸೊ ಇನ್ನು ನೆಕ್ಸ್ಟ್ ನಾವು ಡ್ರೈ ಫ್ರೂಟ್ಸ್ ತಗೊಂಡ ಮತ್ತು ಹಾಸ್ಪಿಟಲ್ಗೆ ಹೋಗ್ಬರ್ತೀವಿ ಮಿಕ್ಸ್ ಎಲ್ಲ ವಾಸ ಏನೋ ಟೇಸ್ಟ್ ಆಗಿಲ್ಲ ಸ್ವೀಟ್ನೆಸ್ ಇದೆ ಈ ಕ್ವಾಲಿಟಿ ಚಂದ ಸೊ ಈಗ ಡ್ರೈ ಫ್ರೂಟ್ಸ್ನು ತಗೊಂಡೇವಿ ಪನ್ನು ನೋಡ್ರಿ ಬಿಸ್ಲಾಗ ಆರಾಮ್ ಮಲ್ಕೊಂಡಳು ನಿದ್ದೆ ಬರತ್ತಾವ ನಾ ಬಾಲ್ ತಗೊಂಡೇನಿ ಮತ್ತೆ ಇವತ್ತು ಓರಲ್ ಟೆಸ್ಟ್ ಎಕ್ಸಾಮ್ ತೆಬಿಸಿ ಬಂದಾಳ ನೋಡಕ್ಕೆ ಡಿಮಾರ್ಟ್ದಾಗ ನಂಗೆ ಟಿಫಿನ್ ಬೇಕಂತ ಅಳಕತ್ತಿದ್ರು ಟಿಫಿನ್ ಬಿಟ್ಟ ಈಗ ಬಾಲ್ ತಗೊಂಡ್ ಬಂದಾಳು ಯಾವಾಗ ಏನ್ ಮೂಡ್ ಆಗ್ತೈತಿ ಹೇಳಕ್ ಬರಂಗಿಲ್ಲಕ್ಕಿಂದ ಸೊ ಇನ್ನ ಡ್ರೈ ಫ್ರೂಟ್ಸ್ ತಗೊಂಡೇವಿ ಇನ್ನೊಂದ್ ಸ್ವಲ್ಪ ಕೆಲ್ಸ ಐತಿ ಅಲ್ಲಿ ಹೋಗ್ಯಾರು ಪನ್ನುಗಳು ಪಪ್ಪ ಚಾ ಪುಡಿ ಹೋಗಿರವ ಅದಷ್ಟ ಇಲ್ಲಿ ಬಿಡ ಚಾ ಪುಡಿ ಅಲ್ಲ ಟೀ ಪೌಡರ್ ಅನ್ನಿ ಇರ್ಲಿ ಬಿಡಿ ಚಾ ಪುಡಿ ತರಕ್ ಹೋಗಿದಾರು ಸೊ ಅದಾದ್ಮೇಲೆ ನಾವಿನ್ನ ಡೈರೆಕ್ಟ್ ಮಿರರ್ಸ್ಗೆ ಹೋಗೋರ್ದೇವು ಇದು ಸಾಂಗ್ಲಿ ಡ್ರೈ ಫ್ರೂಟ್ಸ್ ಮತ್ತು ಇದೇನು ಡಿಮಾರ್ಟ್ಗೆ ಬಂದೇವಲ್ಲ ಇದು ಸಾಂಗ್ಲಿ ಸೊ ಹಾಸ್ಪಿಟಲ್ ಇರೋದ ಮಿರಜ್ ಸಾಂಗ್ಲಿ ಎರಡು ಕೂಡ್ಬಿಟ್ಟಾವು ಆದ್ರೂ ಸ್ವಲ್ಪ ದೂರ ಆಗ್ತಿತ್ತು ಸಾಂಗ್ಲಿ ಮಿರಜ್ಗಿಂತ ಸೊ ಇವು ಎರಡು ಮಹಾರಾಷ್ಟ್ರನ ನಮ್ಗೆ ಯಾವ್ದು ಬೇರೆ ಆಪ್ಷನ್ ಇಲ್ಲ ನಮ್ದು ಕರ್ನಾಟಕದಾಗ ತೋರಿಸ್ಬೇಕಂದ್ರೆ ಬೆಳಗಾವ್ ಸಿಟಿ ಭಾಳ ದೂರ ಆಗ್ತಿತ್ತು ನಮ್ಮಿಂದ ಅದಕ್ಕಾಗಿ ನಾವು ಇಲ್ಲೇ ಬರ್ತೀವಿ ಏನರ ಶಾಪಿಂಗ್ ಮಾಡೋದಿತ್ರ ಡಿಮಾರ್ಟ್ ಹಾಸ್ಪಿಟಲ್ ಸೊ ಎಲ್ಲ ಇಲ್ಲೇ ಇರ್ತಿತ್ತು ನಮ್ದು ಶಾಪಿಂಗ್ ಹಾಸ್ಪಿಟಲ್ ಅದು ಆ್ಯಂಡ್ ಮಿರಜ್ ಅಂತೂ ಫುಲ್ ಫೇಮಸ್ ಐತಿ ಹಾಸ್ಪಿಟಲ್ಗೆ ಬಿಕಾಸ್
ಮಿರಸ್ ತುಂಬಿ ಎಲ್ಲಾನ ಹಾಸ್ಪಿಟಲ್ ಇದಾವು ಸ್ಪೆಷಲಿಸ್ಟ್. ಆ ಪನ್ನನ್ನು ನಂದು ಪಪ್ಪ ಮಮ್ಮಿ ಆಗಲಿ ಯಾರ್ದು ನಾವು ಹಾಸ್ಪಿಟಲ್ ತೋರ್ಸೋದಕ್ಕೆ ಮಿರಸ್ಗೆ ಬರ್ತೀವಿ. ಆಕೆ ಮಲ್ಕೊಂಡ ಬಿಟ್ಟಿದ್ದಾಳು ನೋಡ್ರಿ, ನಿದ್ದೆ ಎದಿದ್ದಕ್ಕೆ ಈಗ. ಬಜ್ಜಿ ಬರ್ತದವು ಏ साधा द्या. ठीक एक साधा उत्तप्पा आणि एक पुरी आणि एक स्पेशल पुरी कुठली काय पुरी कुर्मापुरी एक कुर्मापुरी एक स्पेशल मिसळ आणि एक उत्तप्पा. ಯಾರು ಬೇಕು ನೀವು ಯಾರು ಉತ್ತಪ್ಪ ದೋಸಾ ಉತ್ತಪ್ಪ ಇದೆ ನಮ್ಮ ಪನ್ನೊಂದು ಫೇವ್ರೇಟ್. ಮಂಗಳೂರು ಬಂದು ಐಸ್ ಕ್ರೀಮ್ ತಿನ್ನಕ್ಕೆ ಇಲ್ಲಿ ಈಗ ನಾಷ್ಟ ಮಾಡಕ್ ಬಂದೆವು. ಆ್ಯಂಡ್ ಮಿಸಲ್ ತಗೊಂಡಾರ ಇವ್ರು. ನೀ ಮಜ್ಜಿಗೆ ಕುಡಿತಿ? ನಂಗೊಂದು ಉತ್ತಪ್ಪ ಹೆಂಗ್ ತಿನ್ನೋದಂತ ವಾ ಪನ್ನು ಇಬ್ರು ಮಂದಿ ಸಿಕ್ಕರೆ ನೋಡಿದ್ರು. ಸೊ ಈಗ ಎಕ್ಸಾಕ್ಟ್ಲಿ 6 ಗಂಟೆ ಆಗೈತಿ. ಆ್ಯಂಡ್ ಈಗ ಲಾಗ್ ಕಂಟಿನ್ಯೂ ಮಾಡತ್ತೀನಿ. ನಾವು ಈಗ ಬಂದೇವಿ. ಭಾಳ ದಿನ ಆಯಿತು ಬರಲಾಗಿದ್ದು ನಮ್ಮ ಫಾರ್ಮ್ ಹೌಸ್ಗೆ ಆ್ಯಂಡ್ ಪ್ಲಸ್ ಆಫೀಸ್ಗೆ. ಸೊ ಭಾಳ ದಿನ ಆಯ್ತು ನಾನು ಗಾರ್ಡನ್ಗೆ ಬರಲಾಗಿನಿ. ಆ್ಯಂಡ್ ದವಾಖಾನೆಯಿಂದ ನಾವು ಆವಾಗ ಬಂದೇವಿ ಒಂದು 3:30 ತೋರಿಸಿ. ಇವತ್ತು ಸ್ವಲ್ಪ ಜಲ್ದಿ ಆಯ್ತು, ಅದಕ್ಕೆ ಸ್ವಲ್ಪ ಸುತ್ತಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೀನಿ. ಚರಿ ಬಾ ಒಳಗೆ. ಚೆರಿನೂ ಭಾಳ ದಿವಸ ಐತೆ ಕರ್ಕೊಂಡು ಬರಲಾಗಿದ್ದು. ಬಾ ಶಿವನಿ ಒಳಗೆ ಬಾ. ಏನಿಲ್ಲ ಈಗ ಮಾಡಿ ಟಿಫಿನ್ ಚಲೋ ಐತೆ ನಿಂದು? ನಮಸ್ಕಾರ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವ್ರು ಈ ಸ್ಮಾರ್ಟ್ ಫೋನ್ಸು ಅಷ್ಟೇ. ಈಕಿ ಯಾವ ಹುಡುಗಿಗೆ ಗುರ್ತ ಹತ್ತೋಳ ಈಕಿ ಡಾಕ್ಟರ್ ಪನ್ನು ಅದಳನೇ ಪನ್ನು ಇದ್ದಕ್ಕೆ ಹೆಂಗ್ ಕಾಣ್ಕಿಂಗ್ ನೋಡೋದು. ಚೆರಿ ನೋಡಿ ಅಂಜತ್ ಪಿಲ್ಲು. ಚೆರಿಗೆ ತೋರ್ಸ್ ನೋಡುನು. ಚೆರಿ ಹೆಂಗ್ ನೋಡ್ಕಿತ್ ನೋಡ್ರಕಿನ. ಸಾಕು ಬಿಡ. ಪನ್ನು ಊಟಿದಿಂದ ನಾವು ಹೂವಿನ ಬೀಜ ತಂದಿದ್ದು ನೋಡಿ. ಎಷ್ಟು ನೋಡಿ, ನಾ ಇಷ್ಟ ಬೀಜ ಹಾಕಿನಿ, ಎಷ್ಟು ಫುಲ್ ಎಲ್ಲ ಹೂವು ಬಂದವು. ಎಷ್ಟು ಚಂದ ಇದೆ. ಈಗ ಇಲ್ಲಿ ನಮ್ಮ ಮಾವಿನಕಾಯಿ ಹತ್ತಕ್ಕೆ ಸ್ಟಾರ್ಟ್ ಆಗ್ಯಾವ ನೋಡ್ರಿ. ನಾ ಬಿ ಬರೋಕೆ ಅಂದಂಬ್ರಿ. ಇದು ಗೋವಾ ಮಾವಿನಕಾಯಿ ಗಿಡ ಎಷ್ಟು ಕನೆ ಬಿಟ್ಟಿದಾವ. ಇವು ಭಾಳ ಇದಾವ್ರಲ್ಲ ಗೋವಾ ಮಾವಿನಕಾಯಿ ನೋಡಿ ಎಲ್ಲ ಬಿಡತ್ತವ. ಇಲ್ಲಿ ಬಂದು ಮಣ್ಣಾಗ ಆಟ ಆಡಕ್ಕೆ ಸ್ಟಾರ್ಟ್ ಮಾಡ್ಯಾವ ನೋಡಪ್ಪನ್ನು. ಖರೇನಲ್ಲ ಗಿಡದಾಗ ಹಣ್ಣಾಗಿತ್ತು ನೋಡೋದು. ನಂಗೇನು ಬರಂಗಿಲ್ಲ ಅದು ಕೈಗೆ. ನಂಗೆ ಹೊಟ್ಟೆಗೆಲ್ಲ ಹತ್ತಿತ್ತು. ಪೂರ್ತಿ ಗಿಡದಾಗ ಹಣ್ಣಾಗಿ ಬಿಟ್ಟಿತ್ತು ಅದು. ಸದ್ಯ ತಿನ್ನಂಗಾಗಿದ್ದು ಎಷ್ಟ್ ಮಸ್ತ್ ಐತಿ, ಎಷ್ಟ್ ದೊಡ್ಡದಾಗೈತಿಲ್ಲ. ಏ ಹಣ್ಣಾಗೈತಿರ ಅದು ನೋಡ್ರಿ. ಹಾ ಮಾವಿನಕಾಯಿ ಗಿಡದಾಗ ಮತ್ತು ಪುರ್ನಾಡ್ರಿ ಚುಂಚೋಡಿಗೆ ಬರೋದು. ಪಾಪ ಅದ್ರ ಮರಿ ನೋಡಿ ಹಂಗೆ ಮಾಡ್ತಾವ್ ಬಿಡ್ರಿ. ಹಾರಿ ಹೋದೋ ಮರಿ. ಈಗ ನಾನು ಪನ್ನು ಚೆರಿ ಎಲ್ಲರೂ ಕೂಡಿ ನಮ್ಮ ದ್ರಾಕ್ಷಿ ಹೊಲ್ದಾಗ ತಿರ್ಗಾಡಕ್ಕೆ ಬಂದೆವು. ಭಾಳ ದಿನ ಆಯಿತು ಬಂದಿಲ್ಲ ದ್ರಾಕ್ಷಿ ಹೋದಾಗೆಲ್ಲ. ಈಗ ದ್ರಾಕ್ಷಿ ಎಲ್ಲ ಖಾಲಿ ಆಗೈತಿ. ಹೆಂಗ್ರ ಅನ್ಸಕತ್ತೈತಿ. ಆದ್ರೂ ಪಿಲು ಒಂದೊಂದು ಇದಾವ ನೋಡಿಲಿ ಕಾದಿರ್ತಾರ. ಅಲ್ಲಿ ಒಂದು ಐತಿ ನೋಡಿ ತಕ್ಕೋ.
ಅಲ್ಲಿ ಬಿ ಇದಾವ್ ನೋಡಲ್ಲಿ ನಾವು ಇಲ್ಲ ಅನ್ನತ್ತೇವ್ ಮತ್ತೆ ಇದಾವು ಗುಬ್ಬಿಗಳು ತಿನ್ನಕ್ ಬಿಟ್ಟಿದಾರ ಅಪ್ಪ ಹೌದನ್ನ. ಇಲ್ಲಿ ಬ್ಲ್ಯಾಕ್ ಗ್ರೇಪ್ಸ್ ಅಂತೂ ನಾವು ತೆಗ್ದೇ ಇಲ್ಲ. ಇದನ್ನ ಹೆಂಗ ಒಣಗಿ ಇಲ್ಲೇ ಮನುಕ್ಕೆ ಆಗಿಬಿಟ್ಟಾವ ಇವು ಗಿಡದಾಗ. ಬಿಸಿಲಿಂದ ಎಲ್ಲ ಒಣಗಾತಾವು. ಆದ್ರೂ ಒಂದೊಂದು ಇದಾವ ಪಿಲು ಇತ್ರಾಗ ಬಿ ಇನ್ನ ಒಳಗೆಲ್ಲ ಇದಾವ. ಇತ್ರಾಗೂ ಇದಾವ ನೋಡಿಲ್ಲಿ. ಹಿಡಿ ಹಿಡಿ. ಭಾಳ ಲೇಟ್ ಆಗೈತಿ. ಈಗ ನಾವು ಲಾಗ್ ಎಂಡ್ ಮಾಡುವಂತ ಸಮಯ ಬಂದಿದೆ. ನಾವು ಬರುವತ್ತ